ಮ್ಯಾಮ್ ಬಂದಾಗ್ಲಿಂದ ನೋಡ್ತಿದ್ದೆ ನಿಮ್ಮ ಮುಖದಲ್ಲಿ ಪ್ರೆಗ್ನೆನ್ಸಿಗ್ಲೋ ಎದ್ದು ಕಾಣಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಮ್ಯಾಮ್ ಮತ್ತೆ ಮನೇನೂ ಅಷ್ಟೇ ತುಂಬಾ ಚೆನ್ನಾಗಿ ಇಟ್ಕೊಂಡಿದ್ರೆ, ತುಂಬಾ ಯೂನಿಕ್ ಆಗಿದೆ, ಪೀಸ್ಫುಲ್ ಆಗಿದೆ. ಮೈಂಡ್ ಇಲ್ಲಿಗೆ ಬಂದ್ಮೇಲೆ ಫುಲ್ ಪೀಸ್ಫುಲ್ ಆಗಿ ಹೋಗ್ಬಿಟ್ಟಿದೆ. ಇನ್ನೇನು ಮಾಡೋಕ್ಕಾಗಲ್ಲ, ಥ್ಯಾಂಕ್ ಯು ಅಂತ ಹೇಳಬೇಕಷ್ಟೇ. ಮ್ಯಾಮ್ ಇವಾಗ ಪ್ರಕೃತಿ ದತ್ತವಾಗಿ ಮಗುನ ಪಡ್ಕೊಳ್ಳೋದೇ ಬೇರೆ, ಈ IVF ಮೂಲಕ ಮಗುನೇ ಪಡ್ಕೊಳ್ಳೋದೇ ಬೇರೆ. ಸೊ ನಿಮಗೆ ಹೇಗೆ ಈ ಥಾಟ್ ಬಂತು? ಬೇರೆ ಏನೂ ಇಲ್ಲ, ಅದು ಸುಮ್ಮನೆ ಈಗ ಜನರಲ್ ಇರುವಂತಹ ಅದೇ ನಾವೀಗ ಮಾತಾಡ್ತಿದ್ವಿ. ಯಾಕಂದರೆ IVF ಅಂತ ಹಾಕ್ತಾರಲ್ವಾ, ಇಟ್ಸ್ ಅ ಸೈಂಟಿಫಿಕ್ ವರ್ಡ್. ಅದರ ಒಂದು ಅಬ್ರಿವೇಟೆಡ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ ಅವರು. ಎಕ್ಸ್ಟೆಂಡೆಡ್ ಫಾರ್ಮ್ ಅಂತ ಹೇಳಿದ್ರೆ ಇನ್ವರ್ಟು ಫರ್ಟಿಲೈಸೇಷನ್ ಅಂತ ಹೇಳೋದು. ಅದು ಪಡ್ಕೊಳ್ಳೋ ವಿಧಾನದಲ್ಲಿ ಏನಂತ ಆದರೆ ಬೇರೆ ಬೇರೆ ಅಂತ ಅಲ್ಲ. ಸಾಂಗತ್ಯದಲ್ಲಿ ನಾವು ಒಬ್ಬರ ಪಾರ್ಟ್ನರ್ ಇಟ್ಕೊಂಡು ಸಂಗಾತಿ ಜೊತೆಗಿದ್ದು ಪ್ರೀತಿ, ಅಲ್ಲೊಂದು ಅದು ಪ್ರಣಯಕ್ಕೆ ತಿರುಗಿ ಆಮೇಲೆ ರೊಮ್ಯಾನ್ಸಿಗೆ ಹೋಗಿ ಒಂದು ಸಂಭೋಗದಲ್ಲಿ ಒಂದು ರೀತಿಯಲ್ಲಿ ದಟ್ ಈಸ್ ಅ ನ್ಯಾಚುರಲ್ ಫಾರ್ಮ್. ಪ್ರಕೃತಿ ಹಾಗೆ ಇರೋದು, ಯಾವುದೇ ಪ್ರಾಣಿ ಆದ್ರೂ ಹಾಗೆ. ತುಂಬ ಒಂದು ಕ್ರೂಡವಾದ ಒಂದು ಪದ ಇಂಗ್ಲೀಷಲ್ಲಿ ಬಳಕೆ ಮಾಡ್ತಾರೆ. ಬಟ್ ನಾರ್ಮಲಿ ಸಂಭೋಗ ಮತ್ತು ಸಾಂಗತ್ಯದಿಂದ ಪಡ್ಕೊಳ್ಳೋವಂಥದ್ದು ಪ್ರಾಕೃತಿಕ ಅಂತ ನಾವು ನಡ್ಕೊಂಡು ಬಂದಿರೋಂಥ ದಟ್ಸ್ ಅ ನ್ಯಾಚುರಲ್ ವೇ ಅಷ್ಟೇ. IVF ಅಲ್ಲಿ ಏನಾಗುತ್ತಂದರೆ ಕೃತಕ ಗರ್ಭಧಾರಣೆ ಅಂತ ಆದರೆ ಏನಂದರೆ ಎಲ್ಲದು ನ್ಯಾಚುರಲ್ನೇ. ಇದು ಕೆಮಿಕಲಿ ಪ್ರಾಸೆಸ್ಡ್ ಏನಲ್ಲ. ಇದು ದರ್ ಇಸ್ ನಥಿಂಗ್, ನೋ ಕೆಮಿಕಲ್ ಇನ್ ಇಟ್. ಈಗ ನಾನು ಹೆಣ್ಣಿನ ದೇಹದಲ್ಲಿ ಅವಳ ದೇಹಸ್ಥಿತಿ ಸರಿಯಾಗಿದ್ದು ಅವಳಲ್ಲಿ ಇದು ಎಗ್ಸ್ ಎಲ್ಲ ಚೆನ್ನಾಗಿ ಅವಳಿಗೆ ಡೆವಲಪ್ ಆಗ್ತಾ ಇದ್ರೆ ಅವಳು ಗಂಡಸಿನ ಯಾವುದೇ ಒಂದು ವೀರ್ಯಾಣುಗಳನ್ನು ಪಡಿಬಹುದು ಅಂತ. ಸೊ ಇಟ್ ಈಸ್ ನಾಟ್ ಕೆಮಿಕಲ್ ಪ್ರಾಸೆಸ್, ಏನಿಲ್ಲ ಇದರಲ್ಲಿ. ಆಲ್ಸೋ ಈ ಇಡೀ ವೀರ್ಯಾಣು ಮತ್ತು ಇದು ಸೇರಿ ಎಂಬ್ರಿಯೋ ಡೆವಲಪ್ ಆಗುತ್ತಲ್ಲ, ಅದೇನೋ ಕೆಮಿಕಲ್ ಹಾಕಿ ಮಿಕ್ಸ್ ಮಾಡಿದೇನಲ್ಲ. ಇಟ್ ಈಸ್ ನ್ಯಾಚುರಲ್ ಹ್ಯೂಮನ್ ಎಕ್ಸ್ಟ್ರಾಕ್ಷನ್ನೇ ತಗೊಂಡು ದೇ ಹ್ಯಾವ್ ಡೆವಲಪ್ಡ್ ಇಟ್ ಔಟ್ಸೈಡ್ ದಿ ಬಾಡಿ. ನನ್ನ ಕೇಸಲ್ಲಿ ಔಟ್ಸೈಡ್ ದಿ ಬಾಡಿ ಡೆವಲಪ್ ಮಾಡಿರೋದು. ಬಟ್ ಎಲ್ಲರ ಕೇಸಲ್ಲೂ ಆಗಬೇಕಂತ ಏನಿಲ್ಲ. ಹೌದೌದು, ನಾನು ಅಷ್ಟು ಹೇಳೋಕ್ಕೆ ನಾನು ಡಾಕ್ಟರ್ ಅಲ್ಲ. ಅದರಲ್ಲಿ ಅವ್ರವ್ರದ್ದೇ ಟೆಕ್ನಿಕಲ್ ವರ್ಡ್ಸ್ ಇದೆ, ಸೈಂಟಿಫಿಕ್ ವರ್ಡ್ಸ್ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರವರ ಭಾಷೆನ ಅವ್ರು ಮಾಡ್ಕೊಂಡಿದ್ದಾರೆ. ನನಗೆ ಅಷ್ಟೆಲ್ಲ ಖಂಡಿತವಾಗ್ಲೂ ಹೇಳಕ್ಕೆ ಬರಲ್ಲ. ನನಗಾಗಿದ್ದು ನಾನು ಹೇಳಬಹುದು ಅಷ್ಟೇ. ಬಟ್ ನನ್ನ ದೇಹ ಸ್ಥಿತಿಯಲ್ಲಿ ನಾನು ಅವರು ತಗೊಂಡಂಥ ನಿರ್ಧಾರಗಳು, ಡಾಕ್ಟರ್ ತಗೊಂಡಂಥ ನಿರ್ಧಾರಗಳು ಅದು ಹಾಗೆ. ಸೊ ದಟ್ ಈಸ್ ನಾಟ್ ಕೆಮಿಕಲ್. ನಾವು ಕೆಮಿಕಲ್ ಅಂತ ಮಾತಾಡ್ತಾ ಇರೋದು ಏನು, ಅಥವಾ ಔಷಧಿ ಅಂತ ನಾವು ಮಾತಾಡ್ತಾ ಇರೋದು ಏನಂದರೆ, ನನ್ನ ದೇಹನ ಪ್ರಿಪೇರ್ ಮಾಡಬೇಕಲ್ವಾ ನಾನು ಗರ್ಭಿಣಿ ಆಗಲಿಕ್ಕೆ. ಅದಕ್ಕೆ ದೇ ವಿಲ್ ಸ್ಟಾರ್ಟ್ ಗಿವಿಂಗ್ ಮೆಡಿಸಿನ್ಸ್. ಆ ಮೆಡಿಕೇಷನ್ಸ್ ಏನಾಗಿರಬಹುದು, ನನ್ನ ದೇಹ ಸ್ಥಿತಿಗೆ ಬೇಕಾಗಿರುವಂತಹ ಹಾರ್ಮೋನಲ್ ಡೆವಲಪ್ಮೆಂಟಿಗಿರಬಹುದು, ಮತ್ತು ನನ್ನ ದೇಹ ಸ್ಥಿತಿಗೆ ಅದು ಒಬ್ಬೊಬ್ಬರಿಗೂ ಒಂದೊಂದು ಪೇಷಂಟಿಗೆ ಒಂದೊಂದಲ್ವಾ, ಎಲ್ಲರಿಗೂ ಒಂದೇ ಕೊಡಲ್ಲ ಅಲ್ಲ ಪೇಷಂಟಿಗೆ. ಅಂದರೆ ಸೇಮ್ ಒಂದೇ ಪ್ರಪೋರ್ಷನಲ್ಲಿ ಎಲ್ಲದೂ ಇರಲ್ಲ. ನನ್ನ ದೇಹ ಸ್ಥಿತಿಗೆ ನನಗೇನೇನು ಬೇಕು ಹಾರ್ಮೋನಲ್ ಇದು, ಮತ್ತು ನನಗೆ ಯಾವ್ಯಾವ ಥರ ಸ್ಟ್ರೆಂಥನ್ ಮಾಡಬೇಕು, ನನ್ನ ದೇಹ ಸ್ಥಿತಿನ ಹೇಗೆ ಅದಕ್ಕೆ ಪ್ರಿಪೇರ್ ಮಾಡಬೇಕು, ಅದಕ್ಕೆ ಔಷಧಿ ಕೊಡ್ತಾ ಇರ್ತಾರೆ. ಇಲ್ಲಿ ತುಂಬ ಜನ ಕನ್ಫ್ಯೂಸ್ ಆಗಿರೋದು, ನಾನು ಇವಾಗ ತುಂಬ ಜನರ ಹತ್ರ ಮಾತಾಡಿರೋದು ನನ್ನ ಮೀಡಿಯಾದಲ್ಲಿ. ತುಂಬ ಜನಕ್ಕೆ ಏನು ಕನ್ಫ್ಯೂಸ್ ಆಗಿದೆ ಅಂತ ಹೇಳಿದ್ರೆ, ಅದಕ್ಕೆ ಅವ್ರು ಕೇಳ್ತಾ ಇರ್ಬೋದು, ಹಂಗಾರೆ ಗಂಡಸೇ ಬೇಡವಾ, ಹೀಗೆ ಬೇಡವಾ, ಹಾಗೆ ಬೇಡವಾ ಅಂತ ಕೇಳ್ತಾ ಇರೋದಿಲ್ಲ ಪ್ರಶ್ನೆಗಳು. ಯಾಕಂದರೆ ದೇ ಥಿಂಕ್ ಅನ್ಯಾಚುರಲ್ ಇಸ್ ಎವ್ರಿಥಿಂಗ್ ಇಸ್ ಅನ್ಯಾಚುರಲ್ ಅಂತ. ದ ಪ್ರಾಸೆಸ್ ಇಸ್ ಅನ್ಯಾಚುರಲ್. ಯಾಕಂದರೆ ನಾವು ಪ್ರಾಕೃತಿಕವಾಗಿ ಸಾಂಗತ್ಯದಲ್ಲಿ ಸಂಭೋಗದಲ್ಲಿ ಆಗುವಂತಹ ಒಂದು ಸ್ಥಿತಿಯಲ್ಲಿ ಇದನ್ನು ಕಾಣಬೇಕೇ ಹೊರತು ಅಲ್ಲಿಂದ ಹೊರಬಂದು ಹೇಗಾಯಿತು ದಟ್ ಈಸ್ ಅನ್ಯಾಚುರಲ್ ಅಷ್ಟೇ. ಬಟ್ ಅದು ಕೆಮಿಕಲಿ ಪ್ರಾಸೆಸ್ಡ್ ಅಲ್ಲ, ಅಂದರೆ ಕೆಮಿಕಲ್ ಅಲ್ಲ ಅದು. ಇಟ್ ಈಸ್ ಹ್ಯೂಮನ್ ಎಕ್ಸ್ಟ್ರಾಕ್ಷನ್ನೇ, ಹ್ಯೂಮನ್ ಬಾಡಿಯಿಂದನೇ ಹ್ಯೂಮನ್ ಎಕ್ಸ್ಟ್ರಾಕ್ಷನ್ನೇ, ಹ್ಯೂಮನ್ನೇ ಕೊಡುವಂತಹದ್ದು. ಓನ್ಲಿ ಥಿಂಗ್ ಈಸ್ ಅದರಲ್ಲಿ ನಮಗೆ ಡೋನರ್ ಯಾರು ನಮಗೆ ಕೊಟ್ಟಿರ್ತಾರೆ ಅವರ ಇದನ್ನು ಐಡೆಂಟಿಟಿಯನ್ನು ಗುಪ್ತವಾಗಿಡಬೇಕಾ, ಗುಪ್ತವಾಗಿಡಬಾರ್ದಾ ಅನ್ನೋಂಥದ್ದಿದೆ. ಕೆಲವ್ರು ಬೇಕಾದರೆ ಇವಾಗ ಅದು ಓಪನ್ ಆಗಿದೆ, ಮುಂಚೆ ಕಡ್ಡಾಯವಾಗಿ ಗುಪ್ತವಾಗಿಡಬೇಕು ಅಂತ ಇತ್ತು, ಈಗ ಗುಪ್ತವಾಗಿಡೋ ಅವಶ್ಯಕತೆ ಇಲ್ಲ. ಹಾಗಂತ ಇಟ್ ಇಸ್ ಸ್ಟಿಲ್ ಮೈ ಚಾಯ್ಸ್. ನಾನು ಅದನ್ನು ನಾನು ಹೇಳ್ಬಹುದು. ನನಗೆ ಅವ್ರ ಐಡೆಂಟಿಟಿ ತೋರಿಸಿ ಅಂತ ಹೇಳಿದ್ರೆ ತೋರಿಸ್ತಾರೆ. ಬೇಕಾದ್ರೆ ನೀವು ಪರಿಚಯ ಮಾಡ್ಕೊಳ್ಬೇಕಂತ ಹೇಳಿದ್ರು ಇಟ್ ಇಸ್ ಸ್ಟಿಲ್ ಓಪನ್. ನಾನು ಪರ್ಸ್ನಲಿ ಐ ವಾಸ್ ನಾಟ್ ಓಪನ್ ಫಾರ್ ಇಟ್. ಹಾಗಾಗಿ ನನ್ನ ಡೋನರಿನ ಐಡೆಂಟಿಟಿ ಅದು ಗುಪ್ತವಾಗಿದೆ, ನನಗೆ ಆ ಮಾಹಿತಿ ಇಲ್ಲ.
ಸೊ ದೀಸ್ ಆರ್ ಆಲ್, ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಆಯ್ತಾ? ಅದು ತುಂಬ ತುಂಬ ಸ್ಪೆಕ್ಯುಲೇಷನ್, ಕಲ್ಚರಲ್ ಶಾಕ್ ಆಗ್ತಾ ಇರೋದು ಯಾಕಂದರೆ ದೇ ಥಿಂಕ್ ಏನೋ ಅನ್ಯಾಚುರಲ್ ಆಗ್ತಿದೆ ಅಂತ. ಇಟ್ ಇಸ್ ನಥಿಂಗ್ AI ಜನರೇಟೆಡ್ ಅಥವಾ ರೋಬೋಟಿಕ್ ಏನೂ ಅಲ್ಲ ಇದು, ಅಥವಾ ಕೆಮಿಕಲ್ ಹಾಕಿ ರಾಸಾಯನಿಕವಾಗಿ ಏನೋ ಹೊರಗಡೆ ಡೆವಲಪ್ ಮಾಡಿರೋದು ಆ ಥರದ್ದಲ್ಲ ಇದು. ನೋ 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 ನೋ.